ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗ್ರಾಮರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಗ್ರಾಮರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಹಾಗೆ ಈ ಚಾನಲ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಓದಿದ್ದು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ. 1ರಿಂದ 10ನೇ ತರಗತಿವರೆಗೂ ನಾನು ಕನ್ನಡ ಮೀಡಿಯಂ ಶಾಲೆ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ನಮ್ಮ ಗುರುಗಳು ನಮಗೆ ಯಾವ ಇಂಗ್ಲೀಷ್ ಸಿಟಿ ಶಾಲೆಗಿಂತನೂ ಕಡಿಮೆ ಅಂತ ಅನ್ನಿಸ್ಲೇ ಇಲ್ಲ ನಮಗೆ ಯಾವತ್ತು. ಯಾಕಂದ್ರೆ ಅಷ್ಟು ಚಂದ ನಮ್ಗೆ ಅರ್ಥ ಆಗಂಗೆ ಕನ್ನಡದಲ್ಲೇ ನಮ್ಮ ಇಂಗ್ಲೀಷ್ ಗ್ರಾಮರ್ ಹೇಳಿಕೊಟ್ರು. ಅದೇ ಥರ ನಾನೀಗ ನನಗಿರೋ ನಾಲೆಜ್ನ ಸಾಧ್ಯವಾದಷ್ಟು ನನ್ನದೇ ರೀತಿಯಲ್ಲಿ ನಿಮಗೆ ತಿಳಿಸೋ ಒಂದು ಚಿಕ್ಕ ಪ್ರಯತ್ನ ಈ ವಿಡಿಯೋ ಮೂಲಕ ಮಾಡ್ತಾಯಿದ್ದೀನಿ. ಅದು ಮುಖ್ಯವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಈ ವಿಡಿಯೋ ತುಂಬ ಸಹಾಯ ಆಗುತ್ತೆ. ಇದನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಗ್ರಾಮೀಣ ಮಾಧ್ಯಮದ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡೋಕೆ ಹೋಗ್ತಿದ್ದೀವಿ ಅಂದರೆ, ಮುಂಬರೋ ದಿನಗಳಲ್ಲಿ ಯಾವ ರೀತಿಯ ವಿಡಿಯೋಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡೋನಿದ್ದೀನಿ ಗ್ರಾಮರ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಅಂದರೆ ಇವತ್ತು ಅವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ್ಯಾವ ಟಾಪಿಕ್ಸ್ ಇದ್ದಾವೆ ಅಂತ. ಇನ್ನು ಇಂಟ್ರೊಡಕ್ಷನ್ ಅಂತ ಒಂದು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಆಲ್ಫಾಬೆಟ್ಸ್ ಅಂತ ಹೇಳಿ ಕರಿತೀವಿ. ವರ್ಣಮಾಲೆಗಳು ನಮಗೆಲ್ಲ ಗೊತ್ತಿದ್ದಾವೆ. ಪಂಕ್ಚುವೇಷನ್ ಆ್ಯಂಡ್ ಕ್ಯಾಪಿಟಲೈಜೇಷನ್, ಲೇಖನ ಚಿಹ್ನೆಗಳು ಮತ್ತು ಕ್ಯಾಪಿಟಲ್ ಅಕ್ಷರಗಳ ಬಳಕೆ. ಯಾವ್ಯಾವ ಲೇಖನ ಚಿಹ್ನೆಗಳನ್ನು ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ಬಳಸಬೇಕು, ಮತ್ತು ಕ್ಯಾಪಿಟಲ್ ಅಕ್ಷರಗಳನ್ನು ವಾಕ್ಯಗಳನ್ನು ರಚಿಸುವಾಗ, ಪದಗಳನ್ನು ಬರೆಯುವಾಗ ಎಲ್ಲೆಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ಇಲ್ಲಿ ನಾವು ಕಲಿತೀವಿ. ನೆಕ್ಸ್ಟು ಕರ್ಟಸಿ, ಶಿಷ್ಟಾಚಾರ ಅಂದರೆ ಯಾವ ಥರದಲ್ಲಿ ಯಾವ ಥರ ವಿಶ್ ಮಾಡಬೇಕು, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಈ ಥರ ಬರುತ್ತೆ. ಈ ಟಾಪಿಕ್ನ ಡಿಸ್ಕಸ್ ಮಾಡುವಾಗ ಇನ್ನೂ ಡೀಪಾಗಿ ಅದರಲ್ಲಿ ಹೋಗೋಣ. ಇನ್ನು ನ್ಯೂಮರಲ್ಸ್ ಆ್ಯಂಡ್ ಆರ್ಡಿನಲ್ಸ್ ಅಂತ ಬರ್ತವೆ. ಅಂಕಿ ಸಂಖ್ಯೆಗಳು ಮತ್ತು ಕ್ರಮ ಸಂಖ್ಯೆಗಳು ಅಂತ ಹೇಳಿ ಬರ್ತವೆ. ಇನ್ನು ದಿಸ್, ದಟ್, ದೀಸ್, ದೋಸ್, ಇದು, ಅದು ಮತ್ತು ಇವುಗಳು, ಅವುಗಳು. ಈ ಶಬ್ದಗಳನ್ನೆಲ್ಲ ನಾವು ಯಾವ ರೀತಿಯಲ್ಲಿ ಯಾವ ಸಂದರ್ಭಗಳಲ್ಲಿ ಹೇಗೆ ಬಳಸ್ತೀವಿ ಅನ್ನೋದನ್ನು ಈ ಟಾಪಿಕಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಬಿ ಫಾರ್ಮ್ಸ್ ಅಂದರೆ ಬಿಯ ರೂಪಗಳು. ಎಕ್ಸಾಂಪಲ್ ಅಂದರೆ ಈಸ್, ಆರ್ ಈ ಥರ ಇರ್ತಾವಲ್ಲ, ಇವನ್ನೆಲ್ಲ ಯಾವಾಗ ಬಳಸ್ತೀವಿ ಅಂತ ನೋಡ್ತೀವಿ. ಇನ್ನು WH ಪದಗಳು ಅಂದರೆ ವಾಟ್, ವೇರ್, ವೆನ್ ಈ ಥರ ಶಬ್ದಗಳು ಬರ್ತವೆ. ಇವನ್ನ ಯಾವ್ಯಾವ ಸಂದರ್ಭಗಳಲ್ಲಿ ಮತ್ತು ವಾಕ್ಯಗಳ ರಚನೆ ಮಾಡುವಾಗ ಹೇಗೆಲ್ಲ ಬಳಸ್ತೀವಿ ಅಂತ ಈ ಟಾಪಿಕಲ್ಲಿ ನಾವು ಕಲಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಬರೋದಾದರೆ ಎಸ್ ಆರ್ ನೋ ಟೈಪ್ ಆನ್ಸರ್ಸ್, ಹೌದು ಅಥವಾ ಇಲ್ಲ ಬಗೆಯ ಉತ್ತರಗಳು ಅಂತ. ಅಂದರೆ ಈಗ ಯಾವುದೋ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಎರಡೇ ಆನ್ಸರ್ ಇರುತ್ತೆ, ಎಸ್ ಆರ್ ನೋ. ಈ ಥರದ ಪ್ರಶ್ನೆಗಳು ಇವುಗಳನ್ನು ಹೇಗೆ ಉತ್ತರಿಸೋದು ಅಂತ ಈ ಟಾಪಿಕಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಆ್ಯಂಟನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು ಅಂಥೇಳಿ ಬರ್ತವೆ. ಇನ್ನು ಹೋಮೋಫೋನ್ಸ್, ಸಮಾನೋಚ್ಚಾರಣ ಪದಗಳು. ಅಂದರೆ ಸಮಾನೋಚ್ಚಾರಣ ಪದಗಳು ಅಂದರೆ ಅವಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಇರುತ್ತೆ. ಈಗ ನಾವು ಡೈರಿ ಅಂಥೇಳಿ ಕರಿತೀವಿ, ಅದರಲ್ಲಿ ಎರಡು ಪದಗಳು ಬರ್ತವೆ. ಒಂದು ಡೈರಿ ನಾವು ದಿನಚರಿ ಬರೆಯೋದು, ಇನ್ನೊಂದು ಒಂದು ಹಾಲಿನ ಕೇಂದ್ರ ಅಂಥೇಳಿ ಬರುತ್ತೆ. ಈ ಥರ ಶಬ್ದಗಳನ್ನು ನಾವು ಸಮಾನೋಚ್ಚಾರಣ ಪದಗಳು ಅಂತ ಹೇಳ್ತೇವೆ. ಇನ್ನು ತುಂಬ ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ಈ ಟಾಪಿಕ್ನ ಡಿಸ್ಕಸ್ ಮಾಡುವಾಗ ಅದೇನೇನು ಅಂತ ನೋಡ್ತಾ ಹೋಗೋಣ. ಇನ್ನು ಸೆಂಟೆನ್ಸ್, ವಾಕ್ಯಗಳ ರಚನೆಯನ್ನು ಹೇಗೆ ಮಾಡೋದು ಅಂತ ಇದರಲ್ಲಿ ನಾವು ಕಲಿತೀವಿ. ಇನ್ನು ರೈಮಿಂಗ್ ವರ್ಡ್ಸ್ ಅಂತ ಹೇಳಿ ಕಲಿತೀವಿ ನಾವು. ಪೊಯಮ್ಸ್ಗಳನ್ನೆಲ್ಲ ಬರುವಾಗ ಯೂಸ್ ಮಾಡ್ತೀವಲ್ಲ, ಪ್ರಾಸಪದಗಳು, ಇವುಗಳನ್ನೆಲ್ಲ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಫ್ರೇಜಸ್ಸಲ್ಲಿ ನಾವು ನುಡಿಗಟ್ಟುಗಳು ಅಂತ ಹೇಳಿ ಕರಿತೀವಿ, ಇವನ್ನ ನೋಡ್ತೀವಿ. ಇನ್ನು ಕೊಲೊಕೇಶನ್ಸ್ ಅಂತ ಬರುತ್ತೆ, ಅಂದರೆ ಪದ ಸಂಯೋಜನೆ ಅಂತೇಳಿ ಬರುತ್ತೆ, ಇವನ್ನ ನೋಡೋಣಂತೆ. ನೆಕ್ಸ್ಟ್ ಏನೇನು ಬರ್ತವೆ, ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಅಂತೇಳಿ ಬರ್ತವೆ, ಅಂದರೆ ಉತ್ತರ ಮತ್ತು ಪೂರ್ವ ಪದಗಳು ಅಂಥೇಳಿ ಬರ್ತವೆ. ಹಾಗಂದ್ರೆ ಏನು ಅಂತ ನೋಡೋಣ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ, ಪದ ಸಮುಚ್ಚಯ, ಅದು ಹಾಗಂದ್ರೆ ಏನು ಅಂತ ನೋಡೋಣ. ಇನ್ನು ನಮಗೆ ತುಂಬ ಫೆಮಿಲಿಯರ್ ಇರೋದಂದರೆ ನಾಮಪದಗಳು ಅಂತ ಹೇಳಿ ಕರಿತೀವಿ. ಯಾವುದಾದ್ರು ಹೆಸರು ಕರಿಬೇಕಾದ್ರೆ ಅದಕ್ಕೆ ನಾವು ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೊನೌನ್ ಅಂತ ಇರುತ್ತೆ, ಅದಕ್ಕೆ ಸರ್ವನಾಮಪದ ಅಂತೇಳಿ ಕರಿತೀವಿ, ಅದೇನು ಅಂತ ನೋಡೋಣ. ಇನ್ನು ನೆಕ್ಸ್ಟ್ ಬರೋದಾದರೆ ಅಡ್ಜೆಕ್ಟಿವ್, ನಾಮ ವಿಶೇಷಣ ಅಂಥೇಳಿ ಬರುತ್ತೆ. ಅದೇನಪ್ಪ ಅಂದರೆ ಅಡ್ಜೆಕ್ಟಿವ್ ಅಂದರೆ ಈಗ ಒಂದು ಟಾಲ್, ಬಿಗ್, ಕೂಲ್, ಸ್ಟ್ರಾಂಗ್ ಈ ಥರ ಶಬ್ದಗಳು ಬರ್ತವೆ. ಅವನ್ನ ನಾವು ನಾಮವಿಶೇಷಣಗಳಾಗಿ ಬಳಸ್ತೇವೆ. ಇನ್ನು ವರ್ಬ್, ಕ್ರಿಯಾಪದ, ಇವುಗಳನ್ನ ಯಾವ ಥರ ಬಳಸ್ತೀವಿ. ಅಡ್ವರ್ಬ್, ಕ್ರಿಯಾ ವಿಶೇಷಣ, ಇವನ್ನ ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ.
ಪ್ರಿಪೋಸಿಷನ್ ಉಪಸರ್ಗಾವ್ಯಯ, ಕಂಜಂಕ್ಷನ್ ಸಂಬಂಧಾವ್ಯಯ, ಇಂಟರ್ಸೆಕ್ಷನ್ ಭಾವಸೂಚಕ ಪದಗಳು, ಪ್ರಶ್ನೆಯನ್ನು ಹಾಕುವಾಗ, ಭಾವನೆಯನ್ನು ವ್ಯಕ್ತಪಡಿಸುವಾಗ ಆಶ್ಚರ್ಯಕರ ಚಿಹ್ನೆಯನ್ನು ಬಳಸ್ತೀವಲ್ಲ ಅದನ್ನು ಇದರಲ್ಲಿ ನೋಡ್ತೀವಿ ನಾವು. ಇನ್ನು ನಂಬರ್ ಅಂತೇಳಿ ಕರಿತೀವಿ, ವಚನ, ಏಕವಚನ, ಬಹುವಚನ ಅದನ್ನು ಇದರಲ್ಲಿ ಕಲಿತಾ ಹೋಗ್ತೀವಿ. ಇನ್ನು ಜೆಂಡರ್ ಲಿಂಗ, ನಾವು ಹೆಂಗೆ ಕನ್ನಡದಲ್ಲಿ ಗಂಡು ಹೆಣ್ಣು ನಪುಂಸಕ ಲಿಂಗಗಳು ಅಂತೇಳಿ ಕರಿತೀವಲ್ಲ ಹಾಗೆ ಇಂಗ್ಲೀಷ್ನಲ್ಲಿ ಏನೇನು ಬರ್ತವೆ ಅಂತ ಇದರಲ್ಲಿ ನೋಡ್ತಾ ಹೋಗೋಣಂತೆ. ಇನ್ನು ಆರ್ಟಿಕಲ್ಸಲ್ಲಿ ಮೂರೇ ಬರೋದು, ಎ, ಆ್ಯಂಡ್ ದ ಅಂತ. ಇವನ್ನ ಯಾವ ಸಂದರ್ಭಗಳಲ್ಲಿ ಯಾವ ರೀತಿ ಬಳಸ್ತೀವಿ ಅಂತ ಇದರಲ್ಲಿ ಕಲಿತೀವಿ. ಇನ್ನು ಸ್ಪೀಚ್ ಭಾಷಣ, ಸ್ಪೀಚ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಯಾವ ರೀತಿ ಕಂಕ್ಲೂಡ್ ಮಾಡೋದು, ಅದರದ್ದು ಬಾಡಿ ಹೇಗಿರಬೇಕು ಅನ್ನೋದನ್ನೆಲ್ಲ ನಾವು ಇದರಲ್ಲಿ ಕಲಿತೀವಿ. ಇನ್ನು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ, ನಾವು ಕನ್ನಡದಲ್ಲಿ ಅಲಂಕಾರ ಅಂತ ಹೇಳಿ ಕರಿತೀವಿ. ಲೆಟರ್ ರೈಟಿಂಗ್ ಪತ್ರ ಲೇಖನವನ್ನು ಹೇಗೆ ಬರೆಯೋದು. ಇನ್ನು ಸಿಲೆಬಲ್ಸ್ ಅಂತ ಬರುತ್ತೆ ಎಕ್ಸಾಮ್ಸ್ಗಳಲ್ಲಿ, ಉಚ್ಚಾರಾಂಶಗಳು ಹಾಗಂದ್ರೆ ಏನು ಅಂತ ಹೇಳಿ ನೋಡೋಣ. ಇನ್ನು ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಅಂತ ಬರುತ್ತೆ, ಅದೇನಂತ ನೋಡೋಣ. ರೈಟಿಂಗ್ SMS, ಶಾರ್ಟ್ ಮೆಸೇಜ್ ಸರ್ವಿಸ್ ಇದನ್ನೆಲ್ಲಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನೋಡೋಣ. ಡಿಕ್ಷನರಿ ಆರ್ಡರ್ ಅಂದರೆ ನಿಮಗೆ 4 ಶಬ್ದಗಳನ್ನು ಕೊಟ್ಬಿಟ್ಟು ಅದನ್ನು ಡಿಕ್ಷನರಿ ಆರ್ಡರಲ್ಲಿ ಬರೀರಿ ಅಂತ ಹೇಳ್ತಾರೆ, ಅದನ್ನ ಯಾವ ಥರ, ಅದಕ್ಕೇನು ಟೆಕ್ನಿಕ್ಸು ಅಂತೇಳಿ ನೋಡೋಣ. ನೆಕ್ಸ್ಟು ಫ್ರೇಮ್ WH ಕ್ವಶನ್ಸ್ನ ಯಾವ ಥರ ರಚಿಸೋದು ಅಂಥೇಳಿ ನೋಡೋಣ. ಇನ್ನು ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಹೇಳಿ ಬರುತ್ತೆ, ಅಂದರೆ ಎಸ್ಸೆ ಪ್ರಬಂಧವನ್ನು ಹೇಗೆ ರಚನೆ ಮಾಡೋದು ಅಂತ ನೋಡೋಣ. ಇನ್ನು ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಬರುತ್ತೆ, ಅದೇನಂತ ನೋಡೋಣ. ಇನ್ನು ಫಾರ್ಮಿಂಗ್ ಕ್ವಶನ್ಸ್ ಅಂದರೆ ಇಂಟ್ರಾಗೇಟಿವ್ಸ್ ಅಂತ ಹೇಳಿ ಕರಿತೀವಿ, ಅದೇನು ಅಂತ ನೋಡೋಣ. ಮತ್ತು ಫಾರ್ಮಿಂಗ್ ನೆಗೆಟಿವ್ ಸೆಂಟೆನ್ಸ್ನ ಯಾವ ಥರ ಫಾರ್ಮ್ ಮಾಡೋದು. ಇನ್ನು ಇಂಪಾರ್ಟೆಂಟು ಇಂಗ್ಲೀಷ್ ಗ್ರಾಮರಲ್ಲಿ ಅಂದರೆ ಟೆನ್ಸ್ ಕಾಲ ಅಂತ ಹೇಳಿ ಕರಿತೀವಿ, ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಬರುತ್ತೆ, ಸಕ್ರಿಯ ಮತ್ತು ನಿಷ್ಕ್ರಿಯ ಧ್ವನಿ ಅಂತ ಹೇಳಿ ಕರಿತೀವಿ. ಇವೆಲ್ಲ ಏನೇನು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರೋದು ಏನಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ, ನೇರ ಮತ್ತು ಪರೋಕ್ಷ ಭಾಷಣ ಅಂತೇಳಿ ಬರುತ್ತೆ, ಇದನ್ನು ನೋಡೋಣ. ಮಾಡಲ್ ಆಕ್ಸಿಲರೀಸ್ ಮಾದರಿ ಸಹಾಯಕ ಪದಗಳು ಅಂತ, ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ಬರುತ್ತೆ. ರಿಅರೇಂಜ್ ವರ್ಡ್ಸ್ ಇನ್ ದ ಪ್ರಾಪರ್ ಆರ್ಡರ್, ನಿಮ್ಗೊಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅದನ್ನು ವರ್ಡ್ಸ್ನ ಆ ಕಡೆ ಈ ಕಡೆ ಮಾಡಿ ಕೊಟ್ಟಿರ್ತಾರೆ, ಅದನ್ನು ರಿಅರೇಂಜ್ ಮಾಡಬೇಕು. ನೆಕ್ಸ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಬರುತ್ತೆ, ಇದನ್ನು ನೋಡೋಣ. ಲ್ಯಾಂಗ್ವೇಜ್ ಫಂಕ್ಷನ್ ಭಾಷಾ ಕಾರ್ಯ ಅಂತ ಬರುತ್ತೆ. ಹೋಮೋನಿಮ್ಸ್ ನಾನಾರ್ಥ ಪದಗಳು ಅಂತೇಳಿ ಬರ್ತವೆ. ಇನ್ನು ಗಿವ್ ಒನ್ ವರ್ಡ್ ಅಂತ ಬರುತ್ತೆ, ನಿಮ್ಗೊಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅದನ್ನು ಒಂದೇ ವರ್ಡಲ್ಲಿ ಹೇಳೋಕ್ಕೆ ಕೇಳ್ತಾರೆ, ಸೊ ಅದೇನಂತ ನೋಡೋಣ. ಇನ್ನು ಸೈಲೆಂಟ್ ಲೆಟರ್ಸ್, ಯಾವ್ಯಾವ ಥರ ಸೈಲೆಂಟ್ ಲೆಟರ್ಸು ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಪದಗಳಲ್ಲಿ ಅನ್ನೋದನ್ನು ನೋಡೋಣ. ಇನ್ನು ರೀಡಿಂಗ್ ಓದುವುದು, ರೈಟಿಂಗ್ ಬರೆಯುವುದು, ಎಡಿಟಿಂಗ್ ತಿದ್ದುವುದು, ಮತ್ತು ರೆಫರೆನ್ಸ್ ಸ್ಕಿಲ್ ಅಂಥೇಳಿ ಬರುತ್ತೆ. ಇವನ್ನೆಲ್ಲ ನಾನು ಮುಂದಿನ ಬರೋ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಅವನ್ನೆಲ್ಲ ನಿಮಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಲೀರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಬಾಯ್ ಸ್ನೇಹಿತರೆ, ಒಳ್ಳೆಯದಾಗಲಿ.